Aptas Ayurveda. Reach Ayurveda to each. Charaka for Children. A first ever national level Ayurveda contest on short-term school health project. On behalf of Charaka Jayanti 2025. Organized by Aptas Ayurveda Trust. Supported and guided by National Commission for Indian System of Medicine. Rashtriya Ayurveda Vidyapeeth. Prize for the contest is sponsored by Dr. Giridhar Kaje, renowned Ayurveda physician, Prashanti Ayurvedic Center, state-of-the-art specialty Ayurveda hospital with 21 branches in Bengaluru, Karnataka. Sponsored by Ashtavaidyan Thaikattu Mos, Vaidyaratnam Aushadhashala, Thrissur, Kerala. ಸುಮಾರು 5000 ವರ್ಷಗಳ ಹಿಂದೆ ಸಾಮ್ರಾಜ್ಯಗಳು ಉದಯಿಸುವುದಕ್ಕೂ ಮುಂಚೆ ಭಾರತದ ಎಲ್ಲೆಡೆ ಋಷಿಗಳ ಜ್ಞಾನದ ಸಿರಿಯು ರಾರಾಜಿಸುತ್ತಿತ್ತು. ಲೋಕದ ಅನೇಕ ಭಾಗಗಳಲ್ಲಿ ಬರಹವೂ ಕೂಡ ಹುಟ್ಟಿರದ ಸಮಯದಲ್ಲಿ ಆಯುರ್ವೇದ ಈಗಾಗಲೇ ಮಾನವ ದೇಹವನ್ನು ನಕ್ಷೆ ಹಾಕಿತ್ತು. ಶತಮಾನಗಳಿಂದ ಸಂಗ್ರಹವಾದ ಜ್ಞಾನವನ್ನು ಋಷಿಗಳು ಸಂಹಿತದ ಮೂಲಕ ರಚಿಸಿದರು. ಚಿಕಿತ್ಸೆಗಾಗಿ ಇದು ಓರ್ವ ದೀಪಸ್ತಂಭವಾಗಿತ್ತು. ಮೌರ್ಯರ ಹಾಗೂ ಗುಪ್ತರ ಕಾಲದಲ್ಲಿ ಆಯುರ್ವೇದದ ಅಪ್ರತಿಮೆ ಎತ್ತರಕ್ಕೆ ಏರಿತು. ತಕ್ಷಶಿಲಾ ಹಾಗೂ ನಳಂದ ವಿಶ್ವವಿದ್ಯಾಲಯಗಳಲ್ಲಿ ಶಸ್ತ್ರಚಿಕಿತ್ಸಾ ಶಾಲೆಗಳು, ಆಸ್ಪತ್ರಾಲಯಗಳು, ಸಂಶೋಧನಾ ಕೇಂದ್ರಗಳು ಮತ್ತು ಚಿಕಿತ್ಸಾಲಯಗಳು ಬೆಳೆಯುತ್ತಿದ್ದವು. ಜಗತ್ತಿನ ಅನೇಕ ಭಾಗಗಳಿಂದ ವಿದ್ಯಾರ್ಥಿಗಳು ಭಾರತಕ್ಕೆ ಬಂದು ಈ ಚಿಕಿತ್ಸಾ ವಿಜ್ಞಾನವನ್ನು ಕಲಿಯುತ್ತಿದ್ದರು. ಆದರೆ ಎಲ್ಲಾ ಸುವರ್ಣಯುಗಕ್ಕೂ
ಅಡೆತಡೆಗಳು ಬರುವ ಹಾಗೆ ಆಯುರ್ವೇದಕ್ಕೂ ಅನೇಕ ಶತಮಾನಗಳ ಬಳಿಕ ದುಃಖದ ಕಾಲ ಬಂತು. ಹಳೆಯ ಸಂಹಿತೆಗಳು ಸುಟ್ಟವು, ಅನೇಕ ವೈದ್ಯರು ಕೊಲ್ಲಲ್ಪಟ್ಟರು. ಮೊಘಲರ ಕಾಲದಲ್ಲಿ ನಮ್ಮ ಪುರಾತನ ವೈದ್ಯಕೀಯ ಶಾಸ್ತ್ರವನ್ನು ಪೂರ್ಣವಾಗಿ ತೆಗೆದುಹಾಕಿ ಯುನಾನಿ ಪದ್ಧತಿಯನ್ನು ಅಳವಡಿಸಲು ಮುಂದಾಗಿದ್ದರು. ಆಯುರ್ವೇದಕ್ಕೆ ಬಂದ ಅಡೆತಡೆಗಳು ಇಲ್ಲಿಗೆ ಕೊನೆಯಾಗಲಿಲ್ಲ. ಬ್ರಿಟಿಷರು ಭಾರತಕ್ಕೆ ಬಂದಾಗ ಅವರ ದೃಷ್ಟಿಯಲ್ಲಿ ಮಾನ್ಯತೆ ಹೊಂದಿದ್ದ ವೈದ್ಯಶಾಸ್ತ್ರ ಆಯುರ್ವೇದ. ಅದನ್ನು ಅವರ ವೈಜ್ಞಾನಿಕ ಪದ್ಧತಿಯಲ್ಲಿ ವಿಶ್ಲೇಷಿಸಿ ಆಯುರ್ವೇದವನ್ನು ಅವೈಜ್ಞಾನಿಕ ಪದ್ಧತಿ ಎಂದು ಪರಿಗಣಿಸಿ ರದ್ದುಗೊಳಿಸಿದರು. ಬ್ರಿಟಿಷರ ಆಳ್ವಿಕೆಯಲ್ಲಿ ಆಧುನಿಕ ಅಥವಾ ಆಲೋಪತಿಕ್ ವೈದ್ಯಶಾಸ್ತ್ರವನ್ನು ಭಾರತಕ್ಕೆ ಹೇರಲಾಯಿತು. ಪರಂಪರೆಯ ವೈದ್ಯಶಾಸ್ತ್ರವಾದ ಆಯುರ್ವೇದಕ್ಕೆ ಬೆಂಬಲ ಕಡಿಮೆಯಾಗಿ ಆಧುನಿಕ ವೈದ್ಯಕೀಯ ಶಾಲೆಗಳು ಮತ್ತು ಆಸ್ಪತ್ರೆಗಳು ಎಲ್ಲೆಡೆ ಸ್ಥಾಪಿಸಲ್ಪಟ್ಟವು. ಆಯುರ್ವೇದ ವೈದ್ಯರು ಆಯುರ್ವೇದದ ದೀಪವನ್ನು ಆರಲು ಬಿಡಲಿಲ್ಲ. ಮೊಘಲ್ ಕಾಲದ ಅಶಾಂತಿ, ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತೀಯ ಪುರಾತನ ವಿಜ್ಞಾನಗಳಿಗೆ ದೊರಕಿದ ನಿರ್ಲಕ್ಷ್ಯ, ಇಂತಹ ಎಷ್ಟೇ ಪ್ರಯತ್ನಗಳಾದರೂ ಆಯುರ್ವೇದವನ್ನು ಅಳಿಸಲಾಗಲಿಲ್ಲ. ಇಂದು ಶತಮಾನಗಳ ಸಂಕಷ್ಟಗಳ ನಂತರವೂ ಆಯುರ್ವೇದ ಮತ್ತೆ ಉದಯಿಸುತ್ತಿದೆ. ಯುಗಗಳ ಹಿಂದೆ ರೂಪುಗೊಂಡ ಆಯುರ್ವೇದ ಇಂದಿನ ಕಾಲದ ಸಂಕೀರ್ಣ ರೋಗಗಳನ್ನು ಪರಿಹರಿಸುವ ಸಾಮರ್ಥ್ಯದಿಂದ ಮತ್ತೆ ತನ್ನ ಮಹತ್ವವನ್ನು ತೋರಿಸಿದೆ. ಈ ಹಳೆಯ ವಿಜ್ಞಾನವೇ ಈಗ ಹೊಸ ಭರವಸೆಯಾಗಿ ಪ್ರಪಂಚದ ಜನರ ಗಮನವನ್ನು ತನ್ನತ್ತ ಸೆಳೆಯುತ್ತಿದೆ. ಆಧುನಿಕ ಸಂಶೋಧನೆ, ಹೊಸ ಆಯುರ್ವೇದ ವಿದ್ಯಾಲಯಗಳ ಸ್ಥಾಪನೆ, ಜಾಗತಿಕ ಸ್ವೀಕೃತಿ ಮತ್ತು ಪ್ರಕೃತಿ ಚಿಕಿತ್ಸೆಯತ್ತ ಜನರ ಮರಳಿ ತಿರುಗುವಿಕೆ. ಇಂದಿನ ಜೀವನ ಶೈಲಿ, ಕಡಿಮೆ ದೈಹಿಕ ಚಟುವಟಿಕೆ ಮತ್ತು ಅಸಮತೋಲಿತ ಆಹಾರ ಇವೆಲ್ಲವೂ ಸೇರಿ ತುಂಬಾ ರೋಗಗಳಿಗೆ ಕಾರಣವಾಗುತ್ತಿವೆ. ರೋಗ ಬಂದ ನಂತರ ಚಿಕಿತ್ಸೆ ಹುಡುಕುವುದಕ್ಕಿಂತ ದೈನಂದಿನ ಜೀವನದಲ್ಲೇ ತಡೆಯುವ ಕ್ರಮಗಳನ್ನು ಅನುಸರಿಸುವುದು ಮುಖ್ಯವೆಂದು ಆಯುರ್ವೇದವು ಸಾರುತ್ತದೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಇಂದಿನ ಮಕ್ಕಳು ನಾಳೆಯ ದೇಶದ ಶಕ್ತಿ. ಆದ್ದರಿಂದ ನಾವು ಅವರ ಆರೋಗ್ಯದ ಮೇಲೆ ಅತ್ಯಂತ ಪ್ರಾಮುಖ್ಯತೆ ವಹಿಸಬೇಕಾಗುತ್ತದೆ. ಆರೋಗ್ಯವಂತ ಮಕ್ಕಳೇ ಆರೋಗ್ಯವಂತ ರಾಷ್ಟ್ರದ ಆಧಾರ. ನಮ್ಮ ಮುಂದಿನ ಪೀಳಿಗೆ ಆರೋಗ್ಯವಾಗಿರಬೇಕು, ರೋಗಮುಕ್ತವಾಗಿರಬೇಕು ಎನ್ನುವ ಉದ್ದೇಶದಿಂದ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವ ಯೋಚನೆಗಳನ್ನು ಹೊಂದಿದ್ದೆವು. ಈ ಸಂದರ್ಭಕ್ಕನುಗುಣವಾಗಿ ಆಪ್ತಾಸ್ ಆಯುರ್ವೇದ ತಂಡದ ಬೆಂಬಲದೊಂದಿಗೆ ನಾವು ಈ ಮಹತ್ವಪೂರ್ಣ ಯೋಜನೆಯೆಡೆಗೆ ಮುನ್ನಡೆದೆವು. ಈ ಯೋಜನೆಯನ್ನು ಕಾರ್ಯರೂಪಕ್ಕೆ ತರುವುದು ಹೇಗೆ ಎಂಬ ವಿಷಯದ ಬಗ್ಗೆ ನಾವು ನಿರಂತರವಾದ ಚರ್ಚೆಗಳನ್ನು ನಡೆಸುತ್ತಾ ಬಂದಿದ್ದೆವು. ಹಲವು ವಿಷಯಗಳು ನಮ್ಮ ಮುಂದೆ ಬಂದರೂ ಭಾರತದಲ್ಲಿ ಅತಿಸ್ಥೂಲತೆ ಗರಿಷ್ಠ ಮಟ್ಟಕ್ಕೆ ಏರುತ್ತಿರುವ ಗಂಭೀರ ಸಮಸ್ಯೆಯಾಗಿ ಕಂಡುಬಂದ ಕಾರಣ ನಮ್ಮ ಯೋಜನೆಗೆ ಅಗತ್ಯವಾದ ವಿಷಯ ಅತಿಸ್ಥೂಲತೆ ಎಂದು ನಿರ್ಧರಿಸಿದೆವು. ಅದೇ ವೇಳೆಗೆ
ಶ್ರೀಯುತ ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಯವರು ಅತಿಯಾದ ಸ್ಥೌಲ್ಯವು ಗಂಭೀರವಾದ ಸಂಕಟವಾಗಿದ್ದು ದೇಶದ ಆರೋಗ್ಯಕ್ಕೆ ಬಹುದೊಡ್ಡ ಸವಾಲಾಗಿ ಪರಿಣಮಿಸಲಿದೆ ಎಂಬ ಹೇಳಿಕೆಯನ್ನು ನೀಡಿರುತ್ತಾರೆ. देश के हर परिवार को चिंता करनी चाहिए. मोटापा हमारे देश के लिए बहुत बड़ा संकट बनता जा रहा है. आने वाले वर्षों में लोग, जो पंडित लोग हैं वो कहते हैं, जो जानकार लोग कहते हैं, हर तीसरे व्यक्ति में एक व्यक्ति मोटापे का शिकार होगा. हमें मोटापे से बचना है, ओबेसिटी से बचना है. ಅತಿಯಾದ ಬೊಜ್ಜುತನ ಮುಂದಿನ ಪೀಳಿಗೆಯ ಆರೋಗ್ಯಕ್ಕೆ ದೊಡ್ಡ ಸವಾಲಾಗಬಹುದು ಎಂಬ ಹೇಳಿಕೆಯನ್ನು ಪ್ರಧಾನಿ ನೀಡಿರುತ್ತಾರೆ. ಆದ್ದರಿಂದ ಈ ಬೊಜ್ಜುತನದ ಸಮಸ್ಯೆಯನ್ನು ನಿರ್ಮೂಲನೆಗೊಳಿಸಲು ನಾವು ಆಯ್ದುಕೊಂಡ ಯೋಜನೆಯೇ ಷಡ್ರಸ ಅಭ್ಯಾಸ, ಟೇಸ್ಟ್ ಅವೇರ್ನೆಸ್ ಆ್ಯಂಡ್ ನ್ಯೂಟ್ರಿಷನಲ್ ಇಂಟೆಲಿಜೆನ್ಸ್ ಟ್ರೈನಿಂಗ್. ಪ್ಲಾನ್ ಎಕ್ಸಿಕ್ಯೂಷನ್ ಇನ್ 3 stages. Stage 1 ಪೂರ್ವಕರ್ಮ, Stage 2 ಪ್ರಧಾನ ಕರ್ಮ, Stage 3 ಪಶ್ಚಾತ್ ಕರ್ಮ. Stage 1 ಪೂರ್ವಕರ್ಮ consists of baseline survey, questionnaire distribution and assessment. Stage 2 Pradhana Karma consists of 6 activities: PPT presentation, Shadrasa board presentation, meal planning presentation, healthy swaps presentation, video presentation, peanut chicky distribution. Stage 3 Paschat Karma consists of questionnaire distribution, final report preparation, statistical analysis. ನಮ್ಮ ಬೇಸ್ಲೈನ್ ಸರ್ವೆಯ ಮುಖ್ಯ ಉದ್ದೇಶವೇ ಮಕ್ಕಳಿಗೆ ರಸಗಳ ಬಗ್ಗೆ ಎಷ್ಟು ತಿಳಿದಿದೆ ಎಂಬುದನ್ನು ಅರಿಯುವುದು. ಅದಕ್ಕಾಗಿ ನಾವು ಅವರಿಗೆ 20 ಪ್ರಶ್ನೆಗಳಿರುವ ಪ್ರಶ್ನೆ ಪತ್ರಿಕೆಯನ್ನು ನೀಡಿರುತ್ತೇವೆ. ಆ ಪ್ರಶ್ನೆಗಳು ಸಂಪೂರ್ಣವಾಗಿ ರಸಗಳ ಕುರಿತೇ ರೂಪಿಸಲ್ಪಟ್ಟಿದ್ದವು. ಉದಾಹರಣೆಗೆ, ರಸಗಳ ಸಂಖ್ಯೆ, ಯಾವ ರಸವು ನಮ್ಮ ಬಾಯಿಯಲ್ಲಿ ಸ್ರಾವ ಭರಿಸಬಹುದು, ಯಾವ ರಸದಿಂದ ನಮ್ಮ ಬಾಯಿ ಮತ್ತು ಗಂಟಲು ಉರಿಯುತ್ತವೆ ಇತ್ಯಾದಿಗಳು. ಮಕ್ಕಳು ನೀಡಿದ ಉತ್ತರಗಳನ್ನು ವಿಶ್ಲೇಷಿಸಿದಾಗ ಅವರಿಗೆ ರಸಗಳ ಕುರಿತು ಹೆಚ್ಚಿನ ತಿಳುವಳಿಕೆ ಇಲ್ಲ ಎಂಬುದು ಸ್ಪಷ್ಟವಾಯಿತು. ಹೇಗೆಂದರೆ, ಬೋರ್ಡ್ ಹೈಸ್ಕೂಲ್, ಸೇಂಟ್ ಮೇರೀಸ್ ಹೈಸ್ಕೂಲ್,
ಓಕುಡ್ ಇಂಡಿಯನ್ ಸ್ಕೂಲ್, VKR ಆಚಾರ್ಯ ಮೆಮೋರಿಯಲ್ ಇಂಗ್ಲಿಷ್ ಹೈಸ್ಕೂಲ್. ಈ 4 ಶಾಲೆಗಳು ಸೇರಿ ಒಟ್ಟು 1021 ವಿದ್ಯಾರ್ಥಿಗಳಲ್ಲಿ ಕೊಟ್ಟಿರುವ 20 ಅಂಕದ ಪ್ರಶ್ನೆಗಳಿಗೆ 1ರಿಂದ 5 ಅಂಕ ಗಳಿಸಿದ ವಿದ್ಯಾರ್ಥಿಗಳು 24, 5ರಿಂದ 10 ಅಂಕ ಗಳಿಸಿದ ವಿದ್ಯಾರ್ಥಿಗಳು 514, 10ರಿಂದ 15 ಅಂಕ ಗಳಿಸಿದ ವಿದ್ಯಾರ್ಥಿಗಳು 466, 15ರಿಂದ 20 ಅಂಕ ಗಳಿಸಿದ ವಿದ್ಯಾರ್ಥಿಗಳು ಬರೀ 18. ಇದನ್ನು ಗಮನದಲ್ಲಿಟ್ಟುಕೊಂಡು ಮುಂದೇನು ಮಾಡಬೇಕು, ಮಕ್ಕಳಲ್ಲಿ ರಸಗಳ ಬಗ್ಗೆ ಜ್ಞಾನವನ್ನು ಹೇಗೆ ಹೆಚ್ಚಿಸಬಹುದು ಎಂಬ ಕುರಿತು ನಾವು ಮುಂದಿನ ಯೋಜನೆಗಳ ಬಗ್ಗೆ ಯೋಚನೆ ಪ್ರಾರಂಭಿಸಿದೆವು. ನಾವೀಗ ಒಂದು ಸ್ಟ್ರಕ್ಚರ್ ಪ್ಲಾನ್ ಮಾಡ್ಕೊಳ್ಳೋಣ ಆಫ್ ಹೌ ವಿ ಆರ್ ಗೋಯಿಂಗ್ ಟು ರೀಚ್ ದ ಚಿಲ್ಡ್ರನ್. ಒನ್ ಥಿಂಗ್ ವಿ ಹ್ಯಾವ್ ಟು ರಿಮೆಂಬರ್ ಏನಂತಂದ್ರೆ, ಮಕ್ಕಳು ಮೈಂಡ್ ನ ರೀಚ್ ಮಾಡೋದಿದೆಯಲ್ಲ, ಇಟ್ ಇಸ್ ನಾಟ್ ಅನ್ ಈಸಿ ಟಾಸ್ಕ್. ಯಾಕಂತಂದ್ರೆ ಈಗ ನಿಮ್ಗೆ ನಾವು ಕ್ಲಾಸ್ ಅಲ್ಲಿ 1 hour ಕ್ಲಾಸ್ ಹೇಳಿದ್ರೆ ಆಫ್ಟರ್ 15-20 minutes ನೀವು ಡೈವರ್ಟ್ ಆಗ್ತೀರಾ ಅಲ್ವಾ. ಸೊ ಮಕ್ಕಳಿಗೆ ಅಟೆನ್ಷನ್ ಸ್ಪ್ಯಾನ್ ಜೊತೆ ನಾವು ಇನ್ನೊಂದು ಏನ್ ನೆನ್ಪಿಡ್ಬೇಕು ಅಂದ್ರೆ, ನಮ್ದು ಕಾನ್ಸೆಪ್ಟ್ ಏನಿದೆ ಅಲ್ಲ, ಇಟ್ ಇಸ್ ನ್ಯೂ ಫಾರ್ ದೆಮ್. Sanskrit words are complex for them because they have been learning English, Kannada, Hindi ಅಲ್ವಾ. ಸೊ ನಾವೀಗ ಯಾವ ರೀತಿ ನಾವು ಪ್ಲಾನ್ ಮಾಡ್ಬೇಕು ಅಂತಂದ್ರೆ, ನಾವು ಅವ್ರನ್ನ ಈಸಿಲಿ ಅರ್ಥ ಆಗೋ ಹಾಗೆ ಏನ್ ಮಾಡ್ಬೋದು ಅಂತ ನಾವು ಯೋಚನೆ ಮಾಡಿ we have to structure a plan. So that will be our pradhana karma. So we can use presentations, we can use poster presentations, we can use any other method that you will now suggest, which will be our main structure for the pradhana karma. ಶಬ್ದಸ ಅಭ್ಯಾಸದ ಬಗ್ಗೆ ತೋರಿಸಿದ್ರೆ ಹೇಗೆ? ಸ್ಕಿಪ್ ಮೂಲಕ ಒಂದು ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡಿಸಿದ ಒಳ್ಳೆ ಕ್ರಿಯೇಟಿವ್ ಮತ್ತೆ ಮಕ್ಕಳು ಎಂಜಾಯ್ ಮಾಡ್ತಾರೆ ನಿಜ. ಬಟ್ ಅದರಲ್ಲಿ ತುಂಬಾ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಇದೆ. ಏನಂದ್ರೆ, ಈಗ ನಾವು ಸ್ಕಿಪ್ಟಿಗೆ ಒಂದು ಥೀಮ್ ಮಾಡ್ಬೇಕು, ಮತ್ತೆ ಅದಕ್ಕೆ ನಮಗೆ ಸ್ವಲ್ಪ ಪ್ರಾಪರ್ಟೀಸ್ ಎಲ್ಲ ಬೇಕಾಗುತ್ತೆ. ಅದನ್ನು ಈಗ ಕ್ಲಾಸ್ ಎಲ್ಲ ಸ್ಪ್ಲಿಟ್ ಇದ್ರೆ, ಒಂದೇ ಕಡೆ ಮಕ್ಕಳಿಲ್ಲ ಅಂತಂದ್ರೆ ನಾವು ಪ್ರತಿಯೊಂದು ಕ್ಲಾಸ್ ಅಲ್ಲಿ ಹೋಗಿ ಸ್ಕಿಪ್ ಮಾಡೋದು ಕಷ್ಟ ಆಗ್ತದೆ. ಮತ್ತೆ ತುಂಬಾ ಸ್ಕೂಲ್ಸಿಗೂ ನಮಗೆ ಹೋಗ್ಬೇಕಾದ ಕಾರಣ ಅಷ್ಟು ಟೀಮ್ಸ್ ನಮಗೆ ಒಂದಲ್ಲ 2-3 ಟೀಮ್ಸ್ ಸೇಮ್ ಸ್ಕಿಟ್ ಮಾಡ್ಬೇಕಾಗ್ತದೆ. ಸೊ ಪ್ರಾಕ್ಟಿಕಲಿ ಇಟ್ ಇಸ್ ನಾಟ್ ಪಾಸಿಬಲ್ ಐ ಥಿಂಕ್. So like Saprin suggested that we should do a skit. That is the best method you can reach children ಅಲ್ವಾ. ಯಾಕೆಂದ್ರೆ ನಾವೇನೋ ಒಂದು ನಾಟಕ ಮಾಡ್ತೀವಿ, ಏನೋ ಒಂದು ಸ್ಕಿಟ್ ಮಾಡ್ತೀವಿ ಅಂತಂದ್ರೆ we'll have lot of attention. So that's a wonderful idea, but like Dikshita said, it is practically very very difficult. What else can you suggest? ಅದೇ ಸೇಮ್ ಫಾರ್ಮ್ಯಾಟ್ ಅಲ್ಲಿನೂ ಇರಬೇಕು, ಬಟ್ ನಮ್ಗೆ ಎಲ್ಲ ಕಡೆನೂ ಮಾಡಕ್ ಆಗಿರ್ಬೇಕು. ರಿಪೀಟೆಡ್ ನಮ್ಗೆ ತುಂಬಾ ಟೀಮ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಇದಕ್ಕೆ ಏನಾದ್ರೂ ನೀವು ಒಂದು ಔಟ್ಕಮ್ ತರ್ಬೋದಾ? ಆಸ್ ಅ ಗ್ರೂಪ್ ಯು ಕ್ಯಾನ್ ಥಿಂಕ್ ಆಫ್ ಸಮಥಿಂಗ್. ಯಾಕೆ AI ವಿಡಿಯೋ ಯೂಸ್ ಮಾಡ್ಕೊಂಡು ನಮ್ಮ ಪ್ರಾಜೆಕ್ಟ್ ಅನ್ನು ಯಾಕಂದ್ರೆ ಮಕ್ಕಳು ಮೂವೀಸ್ ಅನ್ನ ತುಂಬಾ ಫೋಕಸ್ ಆಗಿ ನೋಡ್ತಾರೆ. ನಮ್ಮ ಕಾನ್ಸೆಪ್ಟ್ ಮೂವಿ ಥ್ರೂ ಒಂದು ರೀಚ್ ಆದ್ರೆ ಮಕ್ಕಳಿಗೆ ಬೇಗ ಮೈಂಡಿಗೆ ರೀಚ್ ಆಗ್ತಿದೆ. ನಾವು ಫಿಲ್ಮಿಗೆ ಹೋಗೋದಂದ್ರೆ ಮಕ್ಕಳಿಗೆ ಎಷ್ಟು ಇಂಟ್ರೆಸ್ಟ್ ಇರುತ್ತೆ, ಅದರಲ್ಲಿ ಇರೋದನ್ನ ತಿಳ್ಕೊಳ್ಳಿಕ್ಕೆ ನೋಡ್ತಾರೆ. ಹಾಗೆ ನಾವು ಆಯುರ್ವೇದದ ಷಡ್ರಸಾಭ್ಯಾಸನ ಫಿಲ್ಮ್ ಮೂಲಕ ಅಂದ್ರೆ AI ವಿಡಿಯೋ ಮೂಲಕ ನಾವು ತೋರಿಸಿದ್ರೆ ಅವರಿಗೆ ಅದು ಇಂಟ್ರೆಸ್ಟಿಂಗ್ ಇರುತ್ತೆ, ಮತ್ತೆ ಅವರು ಅದರಲ್ಲಿ ಹೇಳಿರೋದನ್ನ ಕ್ಯಾಚ್ ಕೂಡ ಮಾಡ್ಕೊಳ್ತಾರೆ. ಸೊ ಇಟ್ ಇಸ್ ಅ ಬೆಸ್ಟ್ ಐಡಿಯಾ ಐ ಥಿಂಕ್. ಸೊ ಮೊನ್ನೆ ನಾವೊಂದು we had a meeting with the Aaptas team, and they suggested that the Narendra Modi government has released the sugar board. So similarly, the Ayush department is looking for another board or a Shadrasa board or some other board that has an Ayurvedic base. So because we are doing a wonderful topic on Shadrasa Abhyasa, I think we have to take his suggestion and we should come up with a Shadrasa board. Okay, I want one team who can plan completely on the Shadrasa aspect. ಅದನ್ನ ಯಾವ ರೀತಿ ನೀವು ಬೋರ್ಡ್ ಅಲ್ಲಿ ತರ್ತೀರಿ, ಯಾವ ರೀತಿ ಮಕ್ಕಳನ್ನ ಅದರಲ್ಲಿ ಅರ್ಥ ಮಾಡಿಸ್ತೀರಿ, ಅದರದ್ದು ಬೆನಿಫಿಟ್ಸ್ ಆಗಿರ್ಬೋದು ಅಥವಾ ಅತಿ ಯೋಗ ಆಗಿರ್ಬೋದು, ಅದನ್ನ ಯಾವ ರೀತಿ ನಾವು ತೋರಿಸ್ಬೋದು ಅನ್ನೋದು
ನನಗೆ ನಿಮ್ಮಿಂದ ಬೇಕು. ಒಂದು ಷಡ್ರಸ ಬೋರ್ಡ್ ನಾವು ಮಾಡಲೇಬೇಕು. ನೀವು ಪೋಸ್ಟರ್ ಪ್ರೆಸೆಂಟೇಷನ್ ಎಲ್ಲ ಕೊಡುದಿಲ್ವಾ ಈಗ ಬೇರೆ ಬೇರೆ ಕಾಲೇಜಲ್ಲಿ, ಅದೇ ರೀತಿ ಅದೇ ಕಾನ್ಸೆಪ್ಟ್ ಅಲ್ಲಿ ನಾವು ಒಂದು ಪೋಸ್ಟರ್ ರೆಡಿ ಮಾಡುವ. ಸೊ ವಿ ವಿಲ್ ಡೂ ಅ ಪೋಸ್ಟರ್ ಪ್ರೆಸೆಂಟೇಷನ್. ಸೊ ನಾವು ಅದ್ರ ಮೂಲಕ ನಾವು ಮಕ್ಕಳನ್ನ ಕ್ವೆಶ್ಚನ್ ಅಂಡ್ ಆನ್ಸರ್ಸ್ ಗೇಮ್ಸ್ ಎಲ್ಲ ಆಡಿಸಿ ನಾವು ಅದೊಂದು ಸೆಷನ್ ಖಂಡಿತ ಮಾಡ್ಬೋದು. ಐ ಥಿಂಕ್ ಸ್ವಾತಿ ವಿಲ್ ಲೀಡ್ ದ ಟೀಮ್. She can take up the Shadrasa board planning and also complete execution of that. You and your team can go ahead with that. Okay? ನಾವೀಗ ಸ್ಟೂಡೆಂಟ್ಸ್ಗೆ ಷಡ್ರಸ ಅಭ್ಯಾಸ ಮಾಡಬೇಕು ಅಂತ ಹೇಳ್ತಾ ಇದ್ದೀವಲ್ಲ, ಸೊ ಅವರಿಗೆ ಯಾವ ರೀತಿ ನಾವು ಮೀಲಲ್ಲಿ ಇನ್ಕ್ಲೂಡ್ ಮಾಡಬೇಕು ಅಂತ ನಾವು ಅವ್ರಿಗೆ ಹೇಳ್ತಾ ಇಲ್ಲ. ಸೊ ಅದನ್ನು ನಾವು ಅವ್ರಿಗೆ ತಿಳಿಸೋಕ್ಕೆ ಮೀಲ್ ಪ್ಲಾನಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್, ಅಂದರೆ ಅವ್ರ ರೀಜನಲ್ ಫುಡ್ ಆಗಿರ್ಬೋದು, ಅವ್ರು ಡೈಲಿ ತಗೊಳ್ಳುವಂಥ ಆಹಾರದಲ್ಲಿ ಆಗಿರ್ಬೋದು, ಒಂದು ಮೀಲ್ನ ಕಂಪ್ಲೀಟ್ ಮೀಲ್ನ ಯಾವ ರೀತಿ ಫಾರ್ಮ್ ಮಾಡಿ ತಿನ್ನಬೇಕು ಅನ್ನೋದು ನಾವು ಇನ್ಕ್ಲೂಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಇದು ನೀವು ಹೇಳಿರುವಂಥದ್ದು ಫಸ್ಟಿಗೆ ನಾವು ಇನ್ಕ್ಲೂಡ್ ಮಾಡಬೇಕು. ಯಾಕಂದ್ರೆ ನಮ್ದು ಕಾನ್ಸೆಪ್ಟೇ ಷಡ್ರಸ ಅಭ್ಯಾಸ. ಸೊ ಅದರ ಬಗ್ಗೆ ಇನ್ಫಾರ್ಮೇಶನ್ ಅಂತ ಏನಿದೆ ಅಲ್ವಾ, ಅದನ್ನ ನಾವು ಫಸ್ಟಿಗೆ ಕೊಡ್ಬೇಕಾಗ್ತದೆ. ಅಂಡ್ ಇನ್ಫಾರ್ಮೇಶನ್ ಏನಂತಂದ್ರೆ ಬೇಸಿಕ್ ಇನ್ಫಾರ್ಮೇಶನ್ಸ್ ಲೈಕ್ ಷಡ್ರಸ ಅಂದ್ರೆ ಏನು, ಹೌ ಮೆನಿ ಅಂದ್ರೆ, ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಈಚ್ ಅಂಡ್ ಎವ್ರಿ ರೆಸಸ್. ಅಂಡ್ ಬೆನಿಫಿಟ್ಸ್ ಇದ್ದಲ್ಲಿ ನಾವು ಅತಿಯೋಗ ಲಕ್ಷಣವನ್ನು ಹೇಳಬೇಕು, ಬಿಕಾಸ್ ಅವರ್ ಥೀಮ್ ಇಸ್ ದಟ್ ಓನ್ಲಿ. ಸೊ ಈಚ್ ಅಂಡ್ ಎವ್ರಿ ರೆಸಸ್ ಅತಿಯೋಗ ಲಕ್ಷಣ ಇಷ್ಟು ನಾವು ಮಕ್ಕಳಿಗೆ ಫೆಮಿಲಿಯರೈಸ್ ಮಾಡಬೇಕು. ದೆನ್ ಆಲ್ ದ ರೆಸ್ಟ್. Yes, Supriya, it's a very good point. You know why? Because when we are going to school children and we are telling them that we should include ಷಡ್ರಸಸ್ in our meal, ಷಡ್ರಸ ಅಭ್ಯಾಸವನ್ನು ಮಾಡಬೇಕು, ಒಂದು ಬಾಳೆ ಎಲೆಯನ್ನು ತೋರಿಸಿ ಇದನ್ನೆಲ್ಲ ತಿನ್ನಿ ಅದನ್ನೆಲ್ಲ ತಿನ್ನಿ ಅಂತ ಹೇಳಿದ್ರೆ it might look very haywire. So I think this meal planning concept is a very beautiful thing. I think ಸುವರ್ಷ ನಾವು ಜಸ್ಟ್ ಮೀಲ್ ಪ್ಲಾನ್ ಮಾಡೋದು ಒಳ್ಳೇದಾ, ಅಥವಾ ನಾವು ಹೀಗೆ ಒಂಚೂರು ಪ್ರಕೃತಿಯವರು ಈ ಆಹಾರವನ್ನು ತಗೊಳ್ಬಹುದು ಅಂತ ಆ ತರ ಸ್ವಲ್ಪ ಡೀಟೇಲ್ ಆಗಿ ಹೇಳಿದ್ರೆ ಒಳ್ಳೆ ಆಗ್ಬೋದಾ? ಐ ಥಿಂಕ್ ವಿಲ್ ಹ್ಯಾವ್ ಲಿಟಲ್ ಮೋರ್ ಡಿಸ್ಕಷನ್ ಆನ್ ದಿಸ್ ಟಾಪಿಕ್, ಬಟ್ ಐ ಥಿಂಕ್ ವಿ ಶುಡ್ ಇನ್ಕ್ಲೂಡ್ ದಿಸ್ ಇನ್ ಆರ್ ಪ್ರಧಾನ ಕರ್ಮ, that we should tell children what to eat, and that also specifically what is available in the coastal belt. ಕೋಸ್ಟಲ್ ಬೆಲ್ಟ್ ಅಲ್ಲಿ ಯಾವ ರೀತಿ ಎಲ್ಲ ಫುಡ್ಸ್ ನಮ್ಗೆ ಅವೈಲೇಬಲ್ ಇರುತ್ತೆ, ಅದ್ರದ್ದು ತಂಬಳಿ ಸಾಂಬಾರು ಅಥವಾ ಇನ್ನೊಂದು ಪಲ್ಯ ಏನ್ ಮಾಡ್ಬೋದು, ಅದರಲ್ಲಿ ಯಾವ ರಸಗಳು ಇರ್ತದೆ ಅಂತ ಈ ನಾಲೆಜ್ ನಾವು ಕೊಟ್ರೆ ಇಟ್ ವಿಲ್ ಬಿ ಅ ಕಂಪ್ಲೀಟ್ ಪ್ಯಾಕೆಟ್. ಐ ಥಿಂಕ್ ವಾಟ್ ಎವರ್ ವಿ ವಾಂಟ್ ಟು ಸಜೆಸ್ಟ್ ದೆಮ್, ಐ ಥಿಂಕ್ ಇಟ್ ಮೇಕ್ ಸಮ್ ಸೆನ್ಸ್. ಬಟ್ ಇದು ಅಂದ್ರೆ ಈಗ ಮಕ್ಕಳಿಗೆ ಎಲ್ಲ ಹೇಳೋದಕ್ಕೆ ಒಬ್ಬರನ್ನು ಬೇಕಾಗುತ್ತಲ್ಲ ಮ್ಯಾಮ್, ಎಲ್ಲರೂ ತಿಳಿಸೋದಕ್ಕೆ. ಸೊ ಅದಕ್ಕೆ ಒಂದು ಪೇಪರ್ ಪ್ರೆಸೆಂಟೇಷನ್ ಅಥವಾ PPT ಮಾಡ್ಬಿಟ್ಟು ನಾವು ಅದನ್ನ ತೋರಿಸೋದಕ್ಕೆ ಹೇಳಿ. ಇವಾಗ ನಾವು ಮಕ್ಕಳಿಗೆ ಬರೀ ತಿನ್ಬೇಡಿ ಅದ್ ತಿನ್ಬೇಡಿ ಅಂತ ಹೇಳೋದ್ರಿಂದ ಅವ್ರಿಗೆ ತಲೆಯಲ್ಲಿ ಅದೇ ಫಿಕ್ಸ್ ಆಗುತ್ತೆ. ಸೊ ಅದ್ರ ಬದಲಾಗಿ ನಾವು ಏನ್ ತಿನ್ಬೇಕು ಅಂತ ಹೇಳೋದ್ರಿಂದ ಇಟ್ ಕ್ಯಾನ್ ಬಿ ಬೆನಿಫಿಟ್ ಟು ದೆಮ್ ಅಲ್ವಾ. ನಾವ್ ಅದನ್ನ ಸ್ವಾಪ್ಸ್ ಆಗಿ ಹೆಲ್ತಿ ಸ್ವಾಪ್ಸ್ ಮೂಲಕ ತೋರಿಸಬಹುದಲ್ಲ ಮ್ಯಾಮ್? ನಮ್ದು ಥೀಮ್ ಏನಿರೋದಂದ್ರೆ ಷಡ್ರಸ ಅಭ್ಯಾಸದ ಮೇಲೆ. ಸೊ ನಿಮ್ದು ಐಡಿಯಾವನ್ನು ನಾವು ಡೆಫಿನೆಟ್ಲಿ ಇನ್ಕ್ಲೂಡ್ ಮಾಡ್ಬೋದು, ಬಟ್ ಹೇಗಿರ್ಬೇಕಂದ್ರೆ ಇಟ್ ಶುಡ್ ಬಿ ಫೋಕಸ್ ಆನ್ ದ ವೆರಿ ಟಾಪಿಕ್ ಓನ್ಲಿ. ಈಗ ನಾವು ಹೇಳುವಾಗ ಷಡ್ರಸ, ಈಗ ಫಾರ್ ಎಕ್ಸಾಂಪಲ್ ಮಧುರ ರಸ ಅಂತ ಹೇಳ್ತೇವೆ. ಮಧುರ ರಸದಲ್ಲಿ ನಮ್ದು ಚಾಕ್ಲೇಟು ಇನ್ಕ್ಲೂಡ್ ಆಗ್ತದೆ, ಕೇಕ್ಸ್ ಎಲ್ಲ ಇನ್ಕ್ಲೂಡ್ ಆಗ್ತದೆ, ಎಲ್ಲ ಸ್ವೀಟ್ಸ್ ಎಲ್ಲ ಇನ್ಕ್ಲೂಡ್ ಆಗ್ತದೆ. ಮಕ್ಕಳು ಅದನ್ನು ತಿಂತಾರೆ ಸರ್, ಜಾಸ್ತಿ ತಿಂತಾರೆ. ಸೊ ವಿ ವಿಲ್ ಈಚ್ ಅಂಡ್ ಎವ್ರಿ ರಸವನ್ನು ತಗೊಂಡು ಆ ರಸದಲ್ಲಿ ನಾವು ಹೆಲ್ತಿ ಆಪ್ಷನ್ ಏನು ಅಂತ ಹೇಳುವ ಒಂದು ಪ್ರೆಸೆಂಟೇಷನ್ ಖಂಡಿತ ಮಾಡ್ಬೋದು. So I think now we schools ಗೆ ಹೋಗಿ ಬಂದು we have developed a bond with those schools alla, with those school children. Like the first time only when we went and we got the assessment done and all, I felt like we should give them something. So instead of we giving us some chocolate, some munch, adu idu kodo badli, why not we give them a peanut chikki? So that will be the best example for them to choose. ಈಗ ಮಧುರ ಸಾಧಾರಣ ಮಕ್ಕಳಿಗೆ ಇಷ್ಟ ಆಗ್ತದೆ ಮಧುರ ರಸ, ಬಿಟ್ರೆ ಖಾರ ಸ್ಪೈಸಿ ತಿನ್ಬೇಕಂತ. ಸೊ ಆ ಮಧುರ ರಸದಲ್ಲಿ ಒಂದು ಪೀನಟ್ ಚಿಕ್ಕಿ ವಿಲ್ ಬಿ ಅ ವಂಡರ್ಫುಲ್ ಹೆಲ್ತಿ ಸ್ವಾಪ್. ಅಂದ್ರೆ ಆ ಟಂಗಿಗೂ ಖುಷಿ ಆಗಿರ್ಬೇಕು, ಆ ದೇಹಕ್ಕೂ ಒಳ್ಳೇದಾಗಿರ್ಬೇಕು. ಸೊ ಪಿಂಕ್ ವಿ ಡಿಸ್ಟ್ರಿಬ್ಯೂಟಿಂಗ್ ಅ ಪೀನಟ್ ಚಿಕ್ಕಿ ವಿಲ್ ಬಿ ಅ ವಂಡರ್ಫುಲ್ ಐಡಿಯಾ. ಓಕೆ, ಸೊ ನಾವು ನಮ್ಮ ಬಜೆಟ್ ಅಲ್ಲಿ ನಾವು ಆಲ್ರೆಡಿ ಅದನ್ನ ತೋರಿಸಿದ್ದೇವೆ. And through these days we are discussing more about it. So I think we'll establish that as the last point of our pradhana karma, that we will distribute peanut chikki to the children. Okay, because nam pradhana karma is very extensively wide, I think we have to divide ourselves into teams alva. So ee makkalanna ನಾವು teams ಅಲ್ಲಿ divide ಮಾಡುವ. First ಈಗ ನಾವು ಮಾಡಬೇಕಾಗಿರೋದು ದೀಕ್ಷಿತಾ ಹೇಳಿದಾಗೆ presentation, which
which is the basic of our entire project. So ನನಗನ್ಸುತ್ತೆ because Yashaswini has already done our previous presentation, we can put Yashaswini and Dhanyata and Safreen into that team because they are good orators, and once the video has been presentation has been done, they will be able to present it also well. So I think ಅವರನ್ನ ಆ ಟೀಮಿಗೆ ಹಾಕುವ. ಮತ್ತೆ ಪೋಸ್ಟರ್ ಪ್ರೆಸೆಂಟೇಷನ್ ಒಂದು ಮಾಡಲೇಬೇಕು ಅಂತ ಡಿಸೈಡ್ ಮಾಡಿರೋದ್ರಿಂದ ಸ್ವಾತಿ ವಿಲ್ ಟೇಕ್ ಅಪ್ ದ್ಯಾಟ್ ಅಂಡ್ ಯು ವಿಲ್ ಚೂಸ್ ಯುವರ್ ಓನ್ ಟೀಮ್ ಮೆಂಬರ್ಸ್. ಪ್ಲೀಸ್ ಡೂ ದ ನೀಡ್ಫುಲ್. ನಿಮ್ಗೆ ಯಾರು ಬೇಕು ನೀವು ಅವರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಪೋಸ್ಟರ್ ಪ್ರೆಸೆಂಟೇಷನ್ ಒಂದು ತುಂಬಾನೇ ನೀಟಾಗಿ ಆಗಬೇಕು. ನಾನು ಹೇಳಿದ್ನಲ್ಲ ದಟ್ ವಿಲ್ ಬಿ ದ ಓನ್ಲಿ ಥಿಂಗ್ ದಟ್ ವಿಲ್ ಮೇಕ್ ಅಸ್ ಡಿಫ್ರೆಂಟ್ ಫ್ರಮ್ ಅದರ್ ಪ್ರಾಜೆಕ್ಟ್ಸ್. ಅರ್ಥ ಆಯ್ತಲ್ಲ? ಬಿಕಾಸ್ ಆಫ್ಟರ್ ದ ಪ್ರೆಸೆಂಟೇಷನ್ ವೆದರ್ ದ ಚಿಲ್ಡ್ರನ್ ಹ್ಯಾವ್ ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್ ಆರ್ ನೋ ಅನ್ನೋದು ರೀಚೆಕ್ ಮಾಡಲಿಕ್ಕೆ ನೀವು ಬಂದ ಹಾಗೆ. ಅರ್ಥ ಆಯ್ತಾ? ಸೊ ನೀವು ಮಕ್ಕಳನ್ನ ಆಡಿಸ್ತೀರಿ, ಮಕ್ಕಳನ್ನ ಕ್ರಾಸ್ ಕ್ವೆಶ್ಚನ್ ಮಾಡ್ತೀರಿ, ಯಾವ ರಸಕ್ಕೆ ಯಾವ ಫ್ರೂಟ್ ಇದೆ ಅಂತ ಕೇಳ್ತೀರಿ. ಆ ರೀತಿ ಮಾಡ್ತಾ ನಿಮ್ಮ ಷಡ್ರಸ ಬೋರ್ಡ್ ಅನ್ನ ನೀವು ಪ್ರೆಸೆಂಟ್ ಮಾಡಬೇಕು. ಇಟ್ ಶುಡ್ ನಾಟ್ ಬಿ ಅ ಪ್ರೆಸೆಂಟೇಷನ್, ಇಟ್ ಶುಡ್ ಬಿ ಅ ಗೇಮ್ ನೀವು ಬಂದಾಗ. ಆಯ್ತಾ? ನಾವು ಈ ಯೋಜನೆಯನ್ನು ಸೂಕ್ತವಾಗಿ ರೂಪಿಸಿ ಅದನ್ನು ನಿರಂತರವಾಗಿ ಕಾರ್ಯಗತಗೊಳಿಸುವ ದಾರಿಯಲ್ಲಿ ಸಾಗುತ್ತಿದ್ದೇವೆ. ನಮ್ಮ ತಯಾರಿ ಯಾವಾಗಲೂ ಮುಂದುವರಿಯುವ ಪ್ರಕ್ರಿಯೆಯಾಗಿದ್ದು ಇದರಲ್ಲಿ ಯಾವುದೇ ವಿರಾಮವಿರಲಿಲ್ಲ. ಪ್ರಧಾನ ಕರ್ಮ. ನಾವೆಲ್ಲ ಸತತವಾದ ಚರ್ಚೆಗಳ ನಂತರ ಪ್ರಧಾನ ಕರ್ಮದಲ್ಲಿ 6 ಚಟುವಟಿಕೆಗಳನ್ನು ರಚಿಸಿ ಅದರಲ್ಲಿ ರಸಗಳ ಬಗ್ಗೆ ಮಕ್ಕಳಿಗೆ ಸರಳವಾದ ಮಾರ್ಗದಲ್ಲಿ ಅರ್ಥ ಮಾಡಿಸುವ ಯೋಜನೆಗಳನ್ನು ಕೈಗೊಂಡೆವು. ಗುಡ್ ಆಫ್ಟರ್ನೂನ್. ಈಗ ಊಟ ಆಯ್ತಾ ಅಂತ ಅಲ್ಲ, ಸ್ವಲ್ಪ ಕಣ್ಣೆಲ್ಲ ಕೆಳಗೆ ಆಗ್ತಾ ಉಂಟು. ಗುಡ್ ಆಫ್ಟರ್ನೂನ್. ಸೊ ನಮಗೆ ಒಂದು ಒಳ್ಳೆ ಇಂಟ್ರಡಕ್ಷನ್ ಕೊಟ್ಟಿದ್ದಾರೆ ನಿಮ್ಮ ಮಾಸ್ಟರ್ ಅವರು. ನಾವು ಕುಂದಾಪುರ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿಂದ ಬಂದಿದ್ದೇವೆ. ಈಗ ತಾನೇ ನೀವೆಲ್ಲ ಊಟ ಮುಗಿಸ್ಕೊಂಡು ಬಂದಿದ್ದೀರಿ. ಸೊ ಊಟದ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡ್ತೇವೆ. ನಮ್ಮ ಒಂದು ಊಟದ ತಾಟಿನಲ್ಲಿ ಏನೆಲ್ಲ ನಾವು ಇಟ್ಕೊಳ್ಬೇಕು, ಯಾವ ಪದಾರ್ಥಗಳನ್ನ ಎಷ್ಟು ತಿನ್ಬೇಕು, ಯಾವ ಪದಾರ್ಥಗಳನ್ನ ಹೆಚ್ಚಿಗೆ ತಿಂದರೆ ನಮ್ಗೆ ಏನು ಆಗ್ಬೋದು ಏನದರ ಬಗ್ಗೆ ಒಂದು 10-20 ಮಿನಿಟ್ಸ್ ಒಂದು ಅಕ್ಕ ಮಾತಾಡ್ತಾರೆ, ಮತ್ತು ಇನ್ನೊಂದು ಅಕ್ಕ ಬಂದೊಂದು 10-20 ಮಿನಿಟ್ಸ್ ಒಂದು ಗೇಮ್ ಮಾತಾಡ್ತಾರೆ, ಮತ್ತೆ ನಾವು ಒಂದು ಕ್ವೆಶ್ಚನ್ ಆನ್ಸರ್ ಮಾಡುವ, ಮತ್ತೆ ಒಂದು ವಿಡಿಯೋ ತೋರಿಸಿ ನಾವು ಆಯ್ದುಕೊಂಡ 6 ಚಟುವಟಿಕೆಗಳಲ್ಲಿ 1ನೆಯ ಚಟುವಟಿಕೆ PPT ಪ್ರೆಸೆಂಟೇಷನ್. ಇದರ ಮೂಲಕ ಮಕ್ಕಳು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ರಸಗಳ ಬಗ್ಗೆ ಹಾಗೂ ಯಾವ ರಸವನ್ನು ಹೆಚ್ಚು ಸೇವಿಸಿದರೆ ಏನು ಪರಿಣಾಮಗಳು ಉಂಟಾಗುತ್ತವೆ ಎಂಬುದನ್ನು ನಾವು ಸರಳವಾಗಿ ವಿವರಿಸಿದೆವು.
ಗುಡ್ ಮಾರ್ನಿಂಗ್ ಎವ್ರಿವನ್. ನನ್ನ ಹೆಸರು ಧನ್ಯತಾ ಅಂತ. ನಾನು ಕುಂದಾಪುರ ರೂರಲ್ ಆಯುರ್ವೇದ ಮೆಡಿಕಲ್ ಕಾಲೇಜಿಂದ ಬಂದಿದ್ದೀನಿ, ಫೈನಲ್ ಇಯರ್ ಸ್ಟೂಡೆಂಟ್. ಓಕೆ, ಮ್ಯಾಮ್ ಹೇಳಿದಂಗೆ ನಾವು ಮುಂಚೆ ಒಂದ್ಸರಿ ಬಂದಿದ್ವಿ, ನಿಮಗೆ ಏನೋ ಒಂದು ಪೇಪರ್ ಕೊಟ್ಟು ಆನ್ಸರ್ ಮಾಡಿ ಅಂತ ಅಂದು ಇಸ್ಕೊಂಡು ಹೋಗ್ಬಿಟ್ವಿ. ಒಂದು ಚೂರು ಏನು ಹೇಳಿಲ್ವಲ್ಲ. ಓಕೆ, ಇವಾಗ ನೀವು ಒಂದು ಥಿಂಗ್ ಇಸ್ ಐ ಗಿವ್ ಯು ಒನ್ ಕಮಾಂಡ್, ಲಿಸನ್ ಕೇರ್ಫುಲಿ. ಓಕೆ ಓಕೆ, ನೆಕ್ಸ್ಟ್. ಕಟ್ಟು. Kashaya means astringent taste. Okay, Tikta means pungent taste. Katu means spicy taste. Okay, Tikta bitter. Okay, Madhura, that is sweet. Amla, sour. Lavana, salty. Katu, pungent, that is spice. Tikta, bitter. Kashaya, astringent. Ayurveda is only science which says about Kashaya rasa. Okay, can you show this like this? Don't open. Just can you show like this? Okay, what do you think it is? Colorful. I get it, it's colorful, but what does it make? Rainbow. Yes. Can you open yours? Can you see what it is? Madhura. Can you open yours? It is Amla. Okay, Amla. Next, can you open yours? Can you open yours? Kashaya. Next, Tikta. Okay, Katu. All these results for Ahara. Can you show? Can you show it? Okay. Amla is not visible now. It's okay, it's fine. So, see, all these colors separately look, okay, normal color. Indigo, blue, red. But when formed together, it forms a rainbow. Just like that, all the rasas in a separate way, okay, you can eat it. But when you have it in a one single meal, if you take it every day, it forms a beautiful thing called ahara, which nourishes your body. Okay? Big round of applause for your friends. Thank you. Thank you. ಎರಡನೆಯ ಚಟುವಟಿಕೆ ಷಡ್ರಸ ಬೋರ್ಡ್. ಅದರಲ್ಲಿ ಬೇರೆ ಬೇರೆ ತರಹದ ಆಹಾರ ಪದಾರ್ಥಗಳನ್ನು ಸೇರಿಸಿ ವಿದ್ಯಾರ್ಥಿಗಳಿಗೆ ಅದನ್ನು ಸರಿಯಾದ ರಸದೊಂದಿಗೆ ಜೋಡಿಸಲು ಬಿಟ್ಟೆವು. ಮಕ್ಕಳು ಅದಕ್ಕೆ ಒಳ್ಳೆಯ ರೀತಿಯಲ್ಲಿ ಪ್ರತಿಕ್ರಿಯಿಸಿದರು. ಆ ಬೋರ್ಡ್ನಲ್ಲಿ ಸಂತರ್ಪಣೀಯ ಮತ್ತು ಅಪತರ್ಪಣೀಯ ಎಂಬ 2 ಭಾಗಗಳಿರುತ್ತವೆ. ತಲಾ 3 ರಸಗಳನ್ನು ಒಳಗೊಂಡಿರುತ್ತವೆ. ಈಗ ನಮ್ಮನ್ನು ಹೇಳಿ, ನಾನು 2 ಕಲರ್ ಹಾಕಿದೆ, ಹೌದಲ್ಲ? ಆಚೆ ಬದಿಗೆ ಯಾವ ಕಲರ್ ಇತ್ತು? ಈಚೆ ಬದಿಗೆ? ಈಗ ಇದರ ಯಾವ್ದೆಲ್ಲ ಟೇಸ್ಟ್ ಸೇರಿಕಮ್ಮ? ಅಲ್ಲ, ಲವಣ. ಆಗಲೇ ಅಕ್ಕ ನಿಮಗೆ ಮಾರ್ನಿಂಗ್ ಅಕ್ಕ ಹೋಗಿ ಬಂದಳ, ಹೌದಲ್ಲ? ಈಗ ಮಾರ್ನಿಂಗ್ ನಿಮಗೆ ಖುಷಿ ಅಂತ ಬೇಜಾರಕ್ಕ? ಖುಷಿ ಅಂತ, ಹೌದಲ್ಲ? ಸೊ ಇದು ನೆನ್ಪಿಟ್ಕೊಂಡು ನಿಮಗೆ ಟ್ರಿಕ್ ಗೊತ್ತಾಯ್ತಾ? ಇದು ಈಗಷ್ಟಲ್ಲ, ನಿಮ್ಮ ಲೈಫ್ ಲಾಂಗ್ ನೆನ್ಪಿಟ್ಕೊಂಡು. ಯಾಕಂದರೆ ನಮ್ಮ ಡೈಲಿ ದಿನನಿತ್ಯಕ್ಕೆ ಏನು ಬೇಕಲ್ಲ ಅದನ್ನೇ ನಾವು ಹೇಳ್ಕೊಡ್ತೀವಿ. ಸೊ ಮಧುರ ಅಮ್ಲಲವಣ, ನೀವು ಮಾಲಿ ಹೋದ ನಿಮ್ಗೆ ಖುಷಿ ಆಯ್ತು, ಅದಕ್ಕೆ ಅದನ್ನು ಸಂತರ್ಪಕ ರಸ ಅಂತ ಹೇಳಿದ್ರೆ ನಿಮಗೆ ನರಿಶ್ಮೆಂಟ್ ಮಾಡಿದ್ದಾರೆ. ಅದೇ ಈಚೆ ಬದಿ ಬಂದರೆ ಕಷಾಯ ತಿಕ್ತ ಕಟು, KTK ಅಂದಾಗೇನು ನೀವು ಕರ್ನಾಟಕ ಬ್ಯಾಂಕಿಗೆ ಒಂದು ಖುಷಿ ಆಗ್ತಾ ಫಾರ್ಮ್ ಫಿಲ್ ಮಾಡಿದ್ರು, ಆನ್ಲೈನ್ ನಿಂತ್ಕೊಂಡು ಸರಿ ಇರ್ತಿಲ್ಲ. ಸೊ ಹಂಗೆ ಇರ್ತಿರ್ತಾನೆ ಅಪತರ್ಪಕ ರಸ. ಗೊತ್ತಾಯ್ತಾ? ಈಗ ಒಂದು ಆಕ್ಟಿವಿಟಿ ಮಾಡ್ತೇನೆ, ನೀವು ಒಂದು ನಾನು ಇನ್ನೂ ಜೋಡ್ಕೋತು ಒಂದು ಸ್ಯಾಟರ್ಡೇನು ನೀವು ನಾನು ಕಷಾಯ ತಿಕ್ತ ಕಟ್ಟೋದಿಲ್ಲ, ಅಪತರ್ಪಣ ಅಂದ್ರೆ ನಿಮ್ಮ ಶಕ್ತಿ ಅಲ್ಲ, ಅಪತರ್ಪಣ. ಹೀಗೆ ಗೊತ್ತಾಯ್ತಾ? ಸ್ಟಾರ್ಟ್ ಮಾಡುವ. ಸ್ಟಾರ್ಟ್. ಮಧುರ ಅಮ್ಲ ಲವಣ. ವೆರಿ ಗುಡ್. ನೆಕ್ಸ್ಟ್ ನೀವು ಕಷಾಯ ತಿಕ್ತ ಕಟ್ಟು. ಸ್ಟಾರ್ಟ್ ಮಾಡುವ. ನಿಮ್ ಉಲ್ಟಾ ಅಕ್ಕ. ಮಧುರ ಅಮ್ಲ ಲವಣ. ವೆರಿ ಗುಡ್. ನೀವೀಗ ಹಕ್ಕಿ ಇನ್ನೀಗ ಕಷಾಯ ತಿಕ್ತ ಕಟ್ಟು. ಹೇಳಿದ ಮಕ್ಕಳೇ ಹಗ್ಗ ಹೇಳಿ ಆರ್ಡರ್ ಗೊತ್ತಾಯ್ತಲ್ಲ, ಆರ್ಡರ್ ಹೇಳಿ ನಮ್ಮ ಸಂತರ್ಪಣದ್ದು. ಮಧುರ ಅಮ್ಲ ಲವಣ. ಅಪತರ್ಪಣದ ಆರ್ಡರ್ ಹೇಳಿ ಕಷಾಯ ತಿಕ್ತ ಕಟ್ಟು. ಗೊತ್ತಾಯ್ತಾ? ಸೊ ಈಗ ಮಾರಲ್ ಆಫ್ ದಿ ಸ್ಟೋರಿ ಅಂತ ಹೇಳಿ ಒಂದಿದೆ. ಸರ್ವರಸಾಭ್ಯಾಸವು ಬಲಕರಣ, ಏಕರಸಾಭ್ಯಾಸ ಬಲ್ಯಕರಣ. ಅಂದ್ರೆ ನೀವು ಊಟ ಮಾಡೋದಕ್ಕೆ ಸರ್ವರಸ ಅಂದ್ರೆ ಎಲ್ಲರೂ ಇದ್ರೇನೆ ನಿಮ್ಗೆ ಬಲ. ಗೊತ್ತಾಯ್ತಾ? ಈಗ ಒಗ್ಗಟ್ಟಿನಲ್ಲಿ ಬಲ ಇದೆ, ಹೌದಲ್ವಾ? ಸೊ ಎಲ್ಲರೂ ಇದ್ರೇನೆ ನಿಮ್ಗೆ ಒಳ್ಳೇದು, ಬಲ ಸಿಗುತ್ತೆ. ಅದೇ ಏಕರಸ
ನಂಗೆ ಬರೀ ಮಧುರನೇ ಬೇಕು, ನಂಗೆ ಸ್ವೀಟೇ ಬೇಕು, ಗುಲಾಬ್ ಜಾಮೂನೇ ಬೇಕು, ನಂಗೆ ಬರೀ ಖಾರನೇ ಬೇಕಂತ ಹೇಳ್ತಿದ್ರೆ ಅದು ದೌರ್ಬಲ್ಯ. ನಿಮಗೆ ಇದ್ದಿದ್ದ ಬಲ ಕೂಡ ಕಮ್ಮಿ ಮಾಡುತ್ತೆ, ಗೊತ್ತಾಯ್ತಾ? ಈಗ ನನ್ನೊಟ್ಟಿಗೆ ಹೇಳ್ತೀರಾ? ಸರ್ವರಸಾಭ್ಯಾಸೋ ಬಲಕರಾಣ, ಏಕರಸಾಭ್ಯಾಸೋ ದೌರ್ಬಲ್ಯಕರಾಣ. ಸೊ ಈಗ ಎಲ್ಲ ರಸ ಒಟ್ಟಿಗೆ ತಿಂದ್ರೆ ಎಂತಾಯ್ತು? ಶಕ್ತಿವಚನ. ಅದೇ ಒಂದೊಂದೇ ರಸ ತಿಂದ್ರೆ ವೀಕ್ ಆಗ್ತದೆ, ಗೊತ್ತಾಯ್ತಾ? ಅರ್ಥ ಆಯ್ತಲ್ಲ? ಥ್ಯಾಂಕ್ ಯು ಸೋ ಮಚ್. ನಮ್ಮ ಮೂರನೆಯ ಚಟುವಟಿಕೆ ಮೀಲ್ ಪ್ಲಾನಿಂಗ್. ಆರೋಗ್ಯಕರ ಜೀವನಕ್ಕೆ ಸಮತೋಲನಯುತ ಆಹಾರ ಅತ್ಯಂತ ಅಗತ್ಯ. ಹಾಗಾಗಿ ಈ ಪ್ರೆಸೆಂಟೇಷನ್ನಲ್ಲಿ ನಾವು ಮಕ್ಕಳಿಗೆ 6 ರಸಗಳನ್ನು ತಮ್ಮ ಊಟದಲ್ಲಿ ಹೇಗೆ ಅಳವಡಿಸಿಕೊಳ್ಳುವುದು ಎಂದು ಹೇಳಿಕೊಡಲಾಯಿತು. ಸರಳ ಮಾದರಿ ಪ್ಲೇಟ್ಗಳ ಮೂಲಕ ರಸ ಸಮತೋಲನವು ಮಕ್ಕಳಲ್ಲಿ ಅತಿ ಸ್ಥೂಲತೆ ತಡೆಯಲು ಸಹಾಯಕ ಎಂಬುದು ವಿವರಿಸಲಾಯಿತು. ಊಟ ಯೋಜನೆಯನ್ನು ಬರೀ ಸಾಮಾನ್ಯವಾಗಿ ಅಲ್ಲದೆ ಪ್ರಕೃತಿಯನ್ನು ಗಮನದಲ್ಲಿಟ್ಟುಕೊಂಡು ಮಾಡಲಾಯಿತು. 3 ದೇಹ ಪ್ರಕೃತಿಗಳ ಲಕ್ಷಣಗಳನ್ನು ಚಿಕ್ಕದಾಗಿ ವಿವರಿಸಿ ಅನುಗುಣವಾಗಿ ಊಟ ರೂಪಿಸುವ ವಿಧಾನವನ್ನು ಮಕ್ಕಳಿಗೆ ತಿಳಿಸಲಾಯಿತು. ಇವೆಲ್ಲ ನಿಮಗೆ ಅಷ್ಟೊಂದಿಂದಲೂ ಹೇಳ್ತಿದ್ದೀವಿ, ನಾವು ಎಲ್ಲ ರಸಗಳು ತಿನ್ನಬೇಕು ಅಂತ. ಅದು ನಮ್ಮ ದೇಹಕ್ಕೆ ತುಂಬ ಒಳ್ಳೇದು ಅಂತಲೂ ಹೇಳ್ತಿದ್ದೀವಿ. ಒಪ್ಕೊಳ್ತೀರಾ ಎಲ್ಲರೂ? ಸರಿ, ಈಗ ನಾನು ಜನರಲ್ ಆಗಿ 1 ಪ್ಲೇಟ್ ಮೀಲ್ಸ್ ಅಲ್ಲಿ, ಇವಾಗ ಹೋಟೆಲ್ಗೆಲ್ಲ ಹೋದ್ರೆ ಆರ್ಡರ್ ಮಾಡ್ತಿರಲ್ಲ 1 ಪ್ಲೇಟ್ ಮೀಲ್ಸ್ ಕೊಡಿ ಅಂತ, ಆ ಮೀಲ್ಸ್ ಅಲ್ಲಿ ಯಾವ್ಯಾವ ಕಂಟೆಂಟ್ ಇರುವಂತ ಆಹಾರ ತಿಂದ್ರೆ ಒಳ್ಳೇದು ಅಂತ ನಾನು ಇಲ್ಲಿ ಹೇಳ್ಕೊಡ್ತೀನಿ. ಓಕೆನಾ? ಓಕೆ, ಇವಾಗ ಇಲ್ಲಿರೋ ಜನಗಳಿಗೆ, ಕರ್ನಾಟಕದವ್ರಿಗೆ ರೈಸ್ ಇಸ್ ದ ಸ್ಟೇಪಲ್ ಫುಡ್ ಅಲ್ವಾ? ರೈಸ್ ಜೊತೆ ನಾವು ಯಾವ ರೀತಿ ಪಲ್ಯ, ಸಾಂಬಾರ್ ಅಥವಾ ಸೈಡ್ ಡಿಶಸ್ ತಿಂದ್ರೆ ತುಂಬಾ ಒಳ್ಳೇದು ಅನ್ನೋದನ್ನ ನಾವು ಇವಾಗ ನೋಡೋಣ. ಓಕೆನಾ? ಅಲ್ಲಿ ಪಿಕ್ಚರ್ ಅಲ್ಲಿ ಕಾಣಿಸ್ತಿದೆ, ರೈಸ್ ಜೊತೆ ಯಾವ್ದು ತಿಂದ್ರೆ ಒಳ್ಳೇದು? ಹಾಗಲಕಾಯಿ ಪಲ್ಯ ಅಥವಾ ಚೌಳಿಕಾಯಿ ಪಲ್ಯ. ನೆಕ್ಸ್ಟ್ ಅದೇ ರೀತಿ ಸಾಂಬಾರ್ ಯಾವುದು? ದಾಲ್ ಸಾಂಬಾರ್. ಮನೆಗಳಲ್ಲೆಲ್ಲ ಯೂಶಲಿ ಮಾಡ್ಕೊಳ್ಳೋದೆ. ನಾವು ಇದನ್ನ ಏನು ಕೇಳ್ತಾ ಇದ್ದೀವಿ ಅಂದ್ರೆ, ನೀವು ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ 3 ಹೊತ್ತು ಕೂಡ ಈ ಡಿಶಸ್ನ ನಿಮ್ಮ ಪ್ಲೇಟ್ ಮೀಲ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡ್ರೆ ನಿಮ್ಮ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ ಅಂತ. ನೆಕ್ಸ್ಟ್ ಅಲ್ಲಿ ಕಾಣಿಸ್ತಿದೆ ಅಲ್ಲ, ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕಾ? ಆಲ್ರೆಡಿ ಎಲ್ಲರೂ ಎಕ್ಸ್ಪ್ಲೈನ್ ಜಾಸ್ತಿ ಮಾಡಿದ್ದಾರೆ, ನಿಮ್ಗೆ ಅದು ಕಾಣಿಸ್ತಿದ್ರೆ ಸರಿ. ನಮ್ಮ 4ನೆಯ ಚಟುವಟಿಕೆ ಹೆಲ್ದಿ ಸ್ವಾಪ್ಸ್. ಇಂದಿನ ದಿನಗಳಲ್ಲಿ ನಾವು ತಿನ್ನುವ ಆಹಾರದಲ್ಲಿ ಸಣ್ಣ ಸಣ್ಣ ಬದಲಾವಣೆಗಳನ್ನು ಮಾಡುವುದರಿಂದ ದೊಡ್ಡ ಆರೋಗ್ಯದ ಲಾಭಗಳನ್ನು ಪಡೆಯಬಹುದು. ಹಾಗಾಗಿ ಈ ಪ್ರೆಸೆಂಟೇಷನ್ನಲ್ಲಿ ನಾವು ಮಕ್ಕಳಿಗೆ ಅಹಿತಕರ ಆಹಾರ ಪದ್ಧತಿಗಳನ್ನು ಬಿಟ್ಟು ಆರೋಗ್ಯಕರ ಪದ್ಧತಿಗಳನ್ನು ಹೇಗೆ ಆರಿಸಬೇಕು ಎಂಬುದನ್ನು ಕಲಿಸಲಾಯಿತು. ಉದಾಹರಣೆಗೆ ಮಧುರ ರಸ, ಸಕ್ಕರೆ, ಸಾಫ್ಟ್ ಡ್ರಿಂಕ್ಸ್, ಚಾಕ್ಲೇಟ್ಸ್ಗಳನ್ನು ತೊರೆದು ಹಣ್ಣುಗಳು, ತರಕಾರಿಗಳು, ಬೆಲ್ಲ ಈ ಆಯ್ಕೆಗಳನ್ನು ಬಳಸುವುದು. ಆಮ್ಲರಸ, ಅಂಗಡಿಯಲ್ಲಿ ಸಿಗುವ ಉಪ್ಪಿನಕಾಯಿ, ವಿನೆಗರ್ ತೊರೆದು ನಿಂಬೆ ರಸದ ಬಳಕೆ. ಹೀಗೆ ಉಳಿದಿರುವ ಎಲ್ಲ ರಸಗಳ ಸೂಕ್ತ ಆಯ್ಕೆಗಳನ್ನು ತಿಳಿಸಲಾಯಿತು. ನಮ್ಮ 5ನೆಯ ಚಟುವಟಿಕೆ ವಿಡಿಯೋ ಪ್ರೆಸೆಂಟೇಷನ್. ಮಕ್ಕಳಿಗೆ ಮೂವಿ ಮತ್ತು ವಿಡಿಯೋಗಳ ಮೇಲೆ ಸಹಜವಾಗಿ ಹೆಚ್ಚು ಆಸಕ್ತಿ ಇರುತ್ತದೆ. ಆದ್ದರಿಂದ ಅವರು ತುಂಬ ಗಮನವಿಟ್ಟು ಕುತೂಹಲದಿಂದ ನೋಡುತ್ತಾರೆ. ಈ ವಿಚಾರವನ್ನು ಗಮನದಲ್ಲಿಟ್ಟುಕೊಂಡು ನಾವು ಒಂದು ವಿಡಿಯೋವನ್ನು ತಯಾರಿಸಿದೆವು. ಸಂಪೂರ್ಣವಾಗಿ ಮನರಂಜನೆಯ ಜೊತೆಗೆ ಕಲಿಕೆಯನ್ನು ಕೂಡ ನೀಡುವಂತಿತ್ತು. How many of you like to go to movies? Movies? Very good. So we know that you like to see movies. So we are going to play a small 5 minutes video for you now. ಅದರಲ್ಲೇನೋ ಒಂದು ಸ್ಟೋರಿ, ಒಂದು ಲೆಸನ್ ಇದೆ, ಅದನ್ನ ತಗೊಂಡು ನೀವು ಇವತ್ತು ಮನೆಗೆ ಹೋಗ್ತೀರಾ.
ಪ್ರೀತಿಯ ಅತ್ಯಂತ ಮಧುರ ಸಂಗೀತ. ಅವರ ಉಲ್ಲಾಸ ಭವಿಷ್ಯದ ಬೆಳಕು. ಮಕ್ಕಳ ಆರೋಗ್ಯವೇ ಸಮಾಜದ ಶಕ್ತಿ. ಅವರ ಸಂತೋಷವೇ ಸಮಾಜದ ಸಮೃದ್ಧಿ. ಆದರೆ ಆರೋಗ್ಯವೆಂಬ ಹೂವು ಒಣಗಿದಾಗ ಸಂತೋಷದ ಪರಿಮಳ ಮಾಯವಾಗುತ್ತದೆ. ಬಾಲ್ಯವು ಹೂವಂತೆ ಅರಳಬೇಕಿತ್ತು, ಆದರೆ ರೋಗದ ಗಾಳಿ ಅದನ್ನು ಒಣಗಿಸಿದೆ. ನಾವು ಷಡ್ರಸ ಪ್ರೋಗ್ರಾಂ ಮಾಡಲು ಹೋದಾಗ ಅಲ್ಲಿ ನಮಗೂ ಮತ್ತು ಮಕ್ಕಳಿಗೂ ಒಳ್ಳೆಯ ಬಾಂಧವ್ಯ ನಿರ್ಮಾಣವಾಗಿತ್ತು. ಆದ್ದರಿಂದ ಮಕ್ಕಳಿಗೆ ಏನಾದರೂ ತಿನಿಸಿಕೊಡಬೇಕು ಎಂಬ ಆಲೋಚನೆ ನಮ್ಮ ಮನಸ್ಸಿನಲ್ಲಿ ಇತ್ತು. ಹಾಗಾಗಿ ನಾವು ಚಾಕ್ಲೇಟ್ ಅಥವಾ ಬೇರೆ ಜಂಕ್ ಫುಡ್ ಕೊಡುವುದಕ್ಕಿಂತ ಪೀನಟ್ ಚಿಕ್ಕಿಯನ್ನು ಕೊಡಲು ನಿರ್ಧರಿಸಿದೆವು. ಯಾಕೆಂದರೆ ಶೇಂಗಾದಲ್ಲಿ ಉತ್ತಮ ಪ್ರಮಾಣದ ಪ್ರೋಟೀನ್ ಹಾಗೂ ಬೆಲ್ಲದಲ್ಲಿ ಕಬ್ಬಿಣದ ಅಂಶವಿರುತ್ತದೆ. ಮಕ್ಕಳಿಗೆ ಆರೋಗ್ಯಕರವಾಗಿದ್ದು ರುಚಿಯಾಗಿರುವಂತಹ ಒಂದು ಯೋಜನೆ. ಈ ರೀತಿ ಮಕ್ಕಳಿಗೆ ಇಷ್ಟವಾಗುವ ಹಾಗೆ ಆರೋಗ್ಯಕ್ಕೂ ಲಾಭವಾಗುವ ತಿನಿಸನ್ನು ಆಯ್ಕೆ ಮಾಡಿಕೊಂಡೆವು. ಪಶ್ಚಾತ್ಕರ್ಮ. ಮಕ್ಕಳಿಗೆ ಷಡ್ರಸಗಳ ಬಗ್ಗೆ ಎಷ್ಟು ಅರ್ಥವಾಗಿದೆ ಎಂಬುದನ್ನು ತಿಳಿದುಕೊಳ್ಳಲು 20 MCQ ಫಾರ್ಮ್ನಲ್ಲಿರುವ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿರುತ್ತೇವೆ. ಆ 20 ಪ್ರಶ್ನೆಗಳಲ್ಲಿ ಆಯುರ್ವೇದದ ಪ್ರಕಾರ ರಸಗಳ ಸಂಖ್ಯೆ, ಯಾವ ರಸವನ್ನು ತಿಂದ ನಂತರ ಬೇರೆ ರಸಗಳ ಅನುಭವ ಆಗುವುದಿಲ್ಲ ಮತ್ತು ಯಾವ ರಸವು ರೂಕ್ಷತೆಯನ್ನು ಉಂಟು ಮಾಡುತ್ತದೆ ಎಂಬ ಮುಂತಾದ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ. ನಾವು ಶಾಲೆಗಳಿಂದ ಬಂದ ನಂತರ ಮಕ್ಕಳು ಬರೆದ ಉತ್ತರ ಪತ್ರಿಕೆಗಳನ್ನು ಪರಿಶೀಲಿಸಿ, ಹಾಗೆಯೇ ಅದೇ ಸಮಯದಲ್ಲಿ ಡೇಟಾ ಎಂಟ್ರಿ ಕಾರ್ಯವನ್ನು ಕೂಡ ಸಮಕಾಲೀನವಾಗಿ ನೆರವೇರಿಸಲಾಗಿತ್ತು. ನಮ್ಮ ಸತತವಾದ ಪ್ರಯತ್ನವು ಅಂತ್ಯಕ್ಕೆ ಬಂತು. ಪರಿಶ್ರಮದ ಫಲ ದೊರಕಿತು. ಅದರ ಫಲಿತಾಂಶ ಹೇಗಿತ್ತು ಎಂಬುದು ನಿಮಗೆ ಗೊತ್ತೇ? ನಮ್ಮ ಯೋಜನೆಯ ಸಾಂಖ್ಯಿಕ ವಿಶ್ಲೇಷಣೆ, ಸ್ಟ್ಯಾಟಿಸ್ಟಿಕಲ್ ಅನಲೈಸಿಸ್. ಅಸೆಸ್ಮೆಂಟ್ ಪೀರಿಯಡ್, ಪ್ರೀ ಟ್ರೈನಿಂಗ್ ವರ್ಸಸ್ ಪೋಸ್ಟ್ ಟ್ರೈನಿಂಗ್. ಪ್ರೀ ಅಸೆಸ್ಮೆಂಟ್ ಸ್ಯಾಂಪಲ್ 1021 ಸ್ಟೂಡೆಂಟ್ಸ್, ಪೋಸ್ಟ್ ಅಸೆಸ್ಮೆಂಟ್ ಸ್ಯಾಂಪಲ್ 1009 ಸ್ಟೂಡೆಂಟ್ಸ್. ಪ್ರೋಗ್ರಾಮ್ ಷಡ್ರಸ ಅಭ್ಯಾಸ, ಟೇಸ್ಟ್ ಅವೇರ್ನೆಸ್ ಆ್ಯಂಡ್ ನ್ಯೂಟ್ರಿಷನಲ್ ಇಂಟೆಲಿಜೆನ್ಸ್ ಟ್ರೈನಿಂಗ್. ಪ್ರೋಗ್ರಾಮ್ ಡ್ಯೂರೇಷನ್ 12 week structured intervention. Assessment tool 20 item validated questionnaire KAP framework. Participant characteristics. Pre-training cohort 1021 secondary school students. Post-training cohort 1009 secondary school students. Retention rate 98.8%. Age range 13 to 17 years. Setting educational institution, mixed socio-economic background. Results. The data reveal substantial improvement in assessment performance. The 7.76 point increase in mean score represents an 83.1% relative improvement. The success rate increase of 38.8 percentage points indicates that the vast majority of students moved from below average to above average performance. The exceptionally large T statistic confirms that observed differences are not attributable to random variation. Definition of mastery. ನಾವು ವಿದ್ಯಾರ್ಥಿಗಳ ಸ್ಕೋರ್ ನೋಡುವುದಾದರೆ ಕೊಟ್ಟಿರುವಂತಹ 20 ಅಂಕದ ಪ್ರಶ್ನೆ ಪತ್ರಿಕೆಯಲ್ಲಿ 16 ಅಂಕ ಹಾಗೂ 16ಕ್ಕೂ ಅಧಿಕ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳು 80% ಇದ್ದಾರೆ.
ಪ್ರೀ ಟ್ರೈನಿಂಗ್ನಲ್ಲಿ 1021 ವಿದ್ಯಾರ್ಥಿಗಳಲ್ಲಿ ಕೇವಲ 4 ವಿದ್ಯಾರ್ಥಿಗಳು 16 ಅಂಕಗಳು ಗಳಿಸಿದ್ದರು. ಆದರೆ ಪೋಸ್ಟ್ ಟ್ರೈನಿಂಗ್ ಆದ ನಂತರ 1009 ವಿದ್ಯಾರ್ಥಿಗಳಲ್ಲಿ 770 ವಿದ್ಯಾರ್ಥಿಗಳು 16 ಹಾಗೂ 16ಕ್ಕೂ ಹೆಚ್ಚು ಅಂಕಗಳನ್ನು ಗಳಿಸಿರುವುದು ಗಮನಿಸಬಹುದು. ಇದರ ವಿವರ ಹೀಗಿರುತ್ತದೆ. ಪ್ರೀ ಟ್ರೈನಿಂಗ್ನಲ್ಲಿ 0.4% ಇದ್ದು ಪೋಸ್ಟ್ ಟ್ರೈನಿಂಗ್ನಲ್ಲಿ 76.3% ಮುಟ್ಟಿರುತ್ತೇವೆ. ನಮಗೆ ಸಿಕ್ಕಿರುವ ಅಬ್ಸಲ್ಯೂಟ್ ಗೇನ್ನಲ್ಲಿ 1009 ವಿದ್ಯಾರ್ಥಿಗಳಲ್ಲಿ 766 ವಿದ್ಯಾರ್ಥಿಗಳು ಮಾಸ್ಟರಿ ಅಚೀವ್ ಮಾಡಿರುತ್ತಾರೆ. ಅಂದರೆ 16ಕ್ಕೂ ಹೆಚ್ಚು ಅಂಕಗಳನ್ನು ಗಳಿಸಿರುತ್ತಾರೆ. Benchmark context. Typical educational interventions achieve 20 to 30% mastery. This program achieved 76.3%, representing 2.5 to 3.8 fold of industry standard. ಇದರ ಸಾರಾಂಶ, ನಾವು ಬೆಂಚ್ಮಾರ್ಕಿಗಿಂತ 192.5 ಫೋಲ್ಡ್ ಜಾಸ್ತಿಯೇ ತಲುಪಿದ್ದೇವೆ. ನಾವು ರೇಖಾ ನಕ್ಷೆಯನ್ನು KAP ಫ್ರೇಮ್ವರ್ಕ್ ಮಾಡಿದ್ದೇವೆ. ಅದರಲ್ಲಿ ನಾಲೆಜ್, ಆಟಿಟ್ಯೂಡ್, ಪ್ರಾಕ್ಟೀಸ್ ಎಂಬ 3 ಘಟಕಗಳಾಗಿ ವಿಂಗಡಿಸಿರುತ್ತೇವೆ. ನಾವು ನಾಲೆಜ್, ಆಟಿಟ್ಯೂಡ್ ಮತ್ತು ಪ್ರಾಕ್ಟೀಸ್ ಆಧಾರದ ಮೇಲೆ ವಿದ್ಯಾರ್ಥಿಗಳನ್ನು ಕುಲಂಕುಷವಾಗಿ ಪರೀಕ್ಷಿಸಿರುವುದು ಈ ರೇಖಾನಕ್ಷೆಯಲ್ಲಿ ಸೂಚಿಸಲಾಗಿರುತ್ತದೆ. ಅದರ ವಿವರ ಹೀಗಿರುತ್ತದೆ. ಪ್ರೀ ಅಸೆಸ್ಮೆಂಟ್ನಲ್ಲಿ ನಾಲೆಜ್ 53.1%, ಆಟಿಟ್ಯೂಡ್ 34.2%, ಪ್ರಾಕ್ಟೀಸ್ 62.8%. ಹಾಗೆ ಪೋಸ್ಟ್ ಅಸೆಸ್ಮೆಂಟ್ ಆದ ನಂತರ ನಮಗೆ ಸಿಕ್ಕ ಫಲಿತಾಂಶ: ನಾಲೆಜ್ 85.3%, ಆಟಿಟ್ಯೂಡ್ 88.3%, ಪ್ರಾಕ್ಟೀಸ್ 78.3%. ಈ ಗ್ರಾಫ್ನಲ್ಲಿ ತೋರಿಸುವುದೇನೆಂದರೆ ಪ್ರೀ ಟ್ರೈನಿಂಗ್ ಹಾಗೂ ಪೋಸ್ಟ್ ಟ್ರೈನಿಂಗ್ ನಂತರ ವಿದ್ಯಾರ್ಥಿಗಳ ಸಾಧನೆಯಲ್ಲಿ ಉಂಟಾದ ಭಾರೀ ಬದಲಾವಣೆ. ಪ್ರೀ ಟ್ರೈನಿಂಗ್ನಲ್ಲಿ 1.7% ವಿದ್ಯಾರ್ಥಿಗಳು ಮಾತ್ರ ಮಾಸ್ಟರಿ ಲೆವೆಲ್ ತಲುಪಿದ್ದರು. ಆದರೆ ಪೋಸ್ಟ್ ಟ್ರೈನಿಂಗ್ನಲ್ಲಿ 76.2% ವಿದ್ಯಾರ್ಥಿಗಳು ಮಾಸ್ಟರಿ ಅಚೀವ್ಮೆಂಟ್ ತಲುಪಿರುತ್ತಾರೆ. ಇದು ಸುಮಾರು 43.6% ಸುಧಾರಣೆಯಾಗಿದ್ದು ವಿದ್ಯಾರ್ಥಿಗಳ ಕಲಿಕೆ ಸಾಮರ್ಥ್ಯದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಆಗಿರುವುದನ್ನು ಸೂಚಿಸುತ್ತದೆ. If we individually eat one rasas, it is not good for health. And I was consuming more salt, so I got the disadvantage of that. And it was some marvelous session. ನಾವಿವತ್ತು ನಿಮ್ಮ ಸ್ಕೂಲಿಗೆ ಬಂದಿದ್ವಿ ಅಲ್ವಾ, ನಾವಿಷ್ಟೆಲ್ಲ ಹೇಳ್ಕೊಟ್ವಿ ನಿಮಗೆ. ಸೊ ನಿಮ್ಮಿಂದ ನಾವೊಂದು ರಿವ್ಯೂ ತಗೋತಿದ್ದೀವಿ. ನಿಮಗೀಗ ಏನು ಅನ್ನಿಸ್ತು, ನಿಮ್ಮ ಲೈಫಲ್ಲಿ ಇನ್ನೇನು ಥರ ಚೇಂಜ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು ನಿಮಗೆ, ಅದೆಲ್ಲ ನಮಗೂ ಸ್ವಲ್ಪ ಹೇಳಿ. ಯಾಕಂದರೆ ನಮಗೂ ಗೊತ್ತಾಗಬೇಕಲ್ಲ ನೀವೆಷ್ಟು ಕಲ್ತ್ರಿ ಅಂತ. ಸೊ ನಾನು ಕೇಳ್ತೀನಿ, ಆಯಿತಾ? ಎಸ್, ನಿಮ್ಮಿಂದ ಸ್ಟಾರ್ಟ್ ಮಾಡುವ. ನಿಮ್ಮ ಹೆಸರು, ಕ್ಲಾಸ್ ಹೇಳಿ, ಆ್ಯಂಡ್ ನಿಮ್ಗೆ ಏನು ಅನ್ನಿಸ್ತು ಇದ್ರ ಬಗ್ಗೆ ಅಂತಲೂ ಹೇಳಿ. ಮೈ ಸೆಲ್ಫ್ ಅನನ್ಯ, ನಾನು 10th B ಇಂದ. ನಾನು ನಿಮ್ಮಿಂದ ತುಂಬ ಇನ್ಸ್ಪೈರ್ ಆಗಿದ್ದೀನಿ. ಆಲ್ ರಸಸ್ ಎಲ್ಲ 6 ರಸಸ್ ಯೂಸ್ ಮಾಡಿ ದಿನ ಮೀಲ್ ಮಾಡಿ. ಥ್ಯಾಂಕ್ ಯು. ಎಸ್, So I like this session because I learned some rasas and what are the advantage and what are the disadvantage. I used to like have salt. When kitchen mother is not there, I will take a spoon of salt and I will eat it. But now I learned the disadvantage and I will stop it. And I will improve my shatasa meals and I will tell to my mother to prepare me some good food for me. Using all that rasas and daily if she can possible. Thank you very much. ವ್ಯಾಲಿಡಿಕ್ಟರಿ ಫಂಕ್ಷನ್. ರಾಷ್ಟ್ರಮಟ್ಟದ ಅಲ್ಪಾವಧಿ ಆರೋಗ್ಯ ಯೋಜನೆಯಾದ ಚರಕ ಫಾರ್ ಚಿಲ್ಡ್ರನ್ ಟೀಮ್ ಕ್ರಾಂಚ್ ಇದರ ವಿದಾಯ ಸಮಾರಂಭವು 27 ನವೆಂಬರ್ 2025 ಮಧ್ಯಾಹ್ನ
3 ಗಂಟೆಗೆ ಯಶಸ್ವಿಯಾಗಿ ನಡೆಯಿತು.